ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಈ ವ್ಲಾಗ್ ಯಾವಾಗ ಶೂಟ್ ಮಾಡಿದ್ದಂದರೆ, ಕರೆನ ಆಲ್ಮೋಸ್ಟ್ 3 ಮಂತ್ಸ್ ಇರುವಾಗ ಶೂಟ್ ಮಾಡಿರೋದು. ತುಂಬ ಹಳೆ ವ್ಲಾಗು. ಇವಾಗ ಒಂದು 5-6 ಮಂತ್ಸ್ ಬ್ಯಾಕ್ ವ್ಲಾಗ್ ಇದೆ ಆ್ಯಕ್ಚುಲಿ. ಬಟ್ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ತುಂಬ ಟೈಮಿಂದ ಅಪ್ಲೋಡ್ ಮಾಡಬೇಕು ಅಂತ ಇದನ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಸುಮಾರು ವ್ಲಾಗ್ಸ್ ಇದೆ ಆ್ಯಕ್ಚುಲಿ. ಇದಾದಮೇಲೆ ನಾನು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಣ ಅಂತ. ಬಟ್ ಯಾಕೇನೋ ತುಂಬ ಅಪ್ಲೋಡ್ ಮಾಡ್ಲಿಕ್ಕೆ ಮನಸ್ಸೇ ಬಂದಿರಲಿಲ್ಲ. ನನಗೆ ಎಡಿಟ್ ಮಾಡಲಿಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಅದು ಅಂತ ತುಂಬ ಬ್ಯುಸಿ ಆದೆ. ಮಗು ಇರೋದ್ರಿಂದ ನನಗೆ ತುಂಬ ಕಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬೇಡ ಅಂತ ನನಗೂ ತುಂಬ ಲೇಸಿ ಫೀಲ್ ಆಗ್ತಾಯಿತ್ತು. ಅಂದರೆ ಫುಲ್ ಕೆಲಸ ಮಾಡಿಕೊಡ್ಲಿಕ್ಕೆ ನನಗೆ ಆವಾಗ ಅಮ್ಮ, ತಂಗಿ ಎಲ್ಲರೂ ಇದ್ದರು, ಇವಾಗಲೂ ಇದ್ದಾರೆ. ಬಟ್ ಆದರೂ ಕೂಡ ಏನಂದರೆ, ಗೊತ್ತಿರ್ಬೋದು, ಬಾಣಂತನ ಟೈಮ್ ಅಲ್ವಾ. ನನಗೆ ಆ ಟೈಮಲ್ಲಿ ಅಂದರೆ ಡೆಲಿವರಿ ಆಗಿದ್ದಷ್ಟೇ 3-4 ಮಂತ್ಸ್ ಇರುವಾಗೆಲ್ಲ ಫುಲ್ ಟಯರ್ಡ್ ಆಗ್ತಾಯಿತ್ತು. ಇವಾಗಲೂ ಆಗ್ತಾಯಿದೆ. ಬಟ್ ಆದರೆ ಆವಾಗ ತುಂಬ ಜಾಸ್ತಿ ಟಯರ್ಡ್, ಬ್ಯಾಕ್ ಪೇಯ್ನ್ ಅದು ಇದು ಇರೋದ್ರಿಂದ ನಂಗೆ ಜಾಸ್ತಿ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಆಗ್ತಾಯಿರಲಿಲ್ಲ. ಅಂದರೆ ನಾನು ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಬಟ್ ಏನಂದರೆ, ಇದಿಷ್ಟು ಕೆಲಸ ಮಾಡೋದ್ರೊಳಗಡೆ ಕರ್ಣನ ನೋಡ್ಕೊಳ್ಳೋದ್ರೊಳಗೆ ಟೈಮ್ ಆಗ್ತಾಯಿತ್ತು. ಈ ಎಡಿಟಿಂಗ್ ಅಂದೆಲ್ಲ ಗೊತ್ತಲ್ವಾ, ವೀಡಿಯೋ ಹೆಂಗಿದ್ರೆ ಶೂಟ್ ಮಾಡ್ಕೊಂಡು ಇಟ್ಕೋಬೋದು. ಬಟ್ ಎಡಿಟಿಂಗ್ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಅಷ್ಟು ಈಸಿ ಇಲ್ಲ ಎಡಿಟಿಂಗ್. ಸೊ ಅದಕ್ಕೋಸ್ಕರ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಟೈಮ್ ತೊಗೊಂಡು. ತುಂಬ ಟೈಮ್ ತೊಗೊಂಡೆ ಆ್ಯಕ್ಚುಲಿ. ತುಂಬ ಯೋಚನೆ ಮಾಡಿದೆ ಅಪ್ಲೋಡ್ ಮಾಡಲಾ ಬೇಡ ಅಂತ. ಬಟ್ ನನಗೆ ಎಟ್ ದ ಲಾಸ್ಟ್ ಅನಿಸಿದ್ದೇನೆಂದರೆ, ಇದೆಲ್ಲ ನನ್ನದು ಲೈಫಿನ ಒಂದು ಸ್ವೀಟ್ ಮೆಮೊರೀಸು. ನಂಗೆ ಇದನ್ನೆಲ್ಲ ಒಂದು ಫೈಲ್ ಮಾಡಿ ಇಡಬೇಕಂತ ತುಂಬ ಇಷ್ಟ ಇತ್ತು. ಯಾಕಂದರೆ ಕರ್ಣ ಮುಂದೆ ದೊಡ್ಡವನಾಗಿ ನೋಡುವಾಗ ಅವನಿಗೂ ಖುಷಿ ಆಗುತ್ತೆ. ಓ, ನಮ್ಮಮ್ಮ ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ ಅಂತ ನೋಡುವಾಗ ಅವನಿಗೂ ಖುಷಿ ಆಗುತ್ತೆ. ಈ ಫೋನಲ್ಲೆಲ್ಲ ಇದ್ದರೆ ಅದು ಯಾವಾಗಾದರೂ ಒಂದಿನ ಡಿಲೀಟ್ ಆಗ್ಬೋದು. ಬಟ್ ಈ ಥರ ಅಪ್ಲೋಡ್ ಮಾಡಿಟ್ರೆ ಯಾವಾಗ ಬೇಕಾದರೂ ನೋಡ್ಬೋದು ಅಂತ ನಾನು ಇವಾಗ ಫೈನಲಿ ಇಲ್ಲ, ಅಪ್ಲೋಡ್ ಮಾಡೇ ಬಿಡ್ತೀನಿ ಅಂತ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಯಾವ ವ್ಲಾಗ್ ಅಂತ ಹೇಳಿದರೆ, ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಹಾಕಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರ್ಬೋದು. ಸೊ ಅದ್ರದ್ದು ವ್ಲಾಗ್ ಆಗಿರುತ್ತೆ. ಆ ದಿನ ನಾನು ಮಂತ್ರಾಲಯ ಹೋಗೋ ದಿನ ನಾವು ಇಲ್ಲಿ ಮನೆಯಿಂದ ರೆಡಿ ಆಗ್ತಾ ಇರೋದ್ರಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟ್ ಕರ್ಣನ ರೆಡಿ ಮಾಡಿಬಿಡ್ತೀನಿ ಎಲ್ಲಿಗೆ ಹೋಗೋದಿದ್ರು. ಯಾಕಂದರೆ ನನಗೇನಂದರೆ, ನಾನು ರೆಡಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆಮೇಲೆ ಅವ್ನು ಹಠ ಮಾಡಿದರೆ ಅವನನ್ನು ರೆಡಿ ಮಾಡಿಬಿಟ್ರೆ ಆಗುತ್ತೆ. ಆಮೇಲೆ ನಾನು ರೆಡಿ ಆದರೂ ಪರವಾಗಿಲ್ಲ, ರೆಡಿ ಆಗಿಲ್ಲದ್ರೂ ಪರವಾಗಿಲ್ಲ, ಹೆಂಗಾದರೂ ಬಿಡ್ಬೋದಂತ. ನಾನು ಎಲ್ಲೂ ಹೋಗೋದಿದ್ರೂ ಕರ್ಣನ್ನೇ ಫಸ್ಟ್ ರೆಡಿ ಮಾಡಿ ಮಲಗಿಸ್ಕೊಂಡು ಆಮೇಲೆ ನಾನು ರೆಡಿ ಆಗ್ತೀನಿ. ಇಲ್ಲ, ನಾನು ಅವ್ನು ರೆಡಿ ಮಾಡಿಕೊಟ್ಟು ಅಚ್ಚನ ಕೈಯಲ್ಲಿ ಕೊಟ್ಟು ನಾನು ರೆಡಿಯಾಗಿ ಆಮೇಲೆ ಅವ್ನು ತೊಗೊಂಡು ಅಚ್ಚು ರೆಡಿ ಆಗೋದು. ಆ ಥರ ಏನೋ ಒಂಥರ ಸ್ಪ್ಲಿಟ್ ಮಾಡ್ಕೊಂಡು ರೆಡಿ ಆಗ್ತೀವಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ಕರ್ಣನಿಗೆ ಕೊಡೋದು ಇವಾಗ. ಎಲ್ಲರೂ ಹಂಗೆ, ನಂಗೆ ಗೊತ್ತು. ಎಲ್ಲ ಅಮ್ಮಂದಿರು ಕೂಡ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಹಂಗೆ ನಾನು ಕೂಡ. ಸೊ ಇಲ್ಲಿ ಅವ್ನು ರೆಡಿ ಮಾಡಿ ನಾನು ಬೆಡ್ ಮೇಲೆ ಹಾಕ್ಕೊಂಡಿದ್ದೆ. ಯಾಕಂದರೆ ಆ ದಿನ ಎಲ್ಲರೂ ಬ್ಯುಸಿ ಇದ್ದರು. ಇಲ್ಲಾಂದರೆ ಯೂಶ್ವಲಿ ನಾನು ಅಚ್ಚುನದು ಕೂಡಿಸ್ತೀನಿ ಆ ಥರ. ಬಟ್ ಆವಾಗೇನಂದರೆ, ಆ ದಿನ ಮನೇಲಿ ಎಲ್ಲರೂ ಬ್ಯುಸಿ ಇರೋದ್ರಿಂದ ಅಚ್ಚುಗೂ ನಾನು ನೀನು ಹೋಗು ರೆಡಿ ಆಗು ಅಂತ ಇದ್ದೆ. ನಮ್ಮ ಟ್ರೈನ್ ಇದ್ದಿದ್ದು ನಂಗೆ ಕರೆಕ್ಟ್ ನೆನಪಾಗ್ತಾಯಿಲ್ಲ. 4:45 ಯಾವಾಗೋ ಇದೆ. ಬಟ್ ಈವ್ನಿಂಗ್ ಟ್ರೈನ್ ಇತ್ತು. 4:30 ಸಮಥಿಂಗ್, 4:45 ಆ ಥರ ಟ್ರೈನ್ ಇತ್ತು. ಆದ್ದರಿಂದ ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ ಬೇಗ ಹೋಗೋಣ ಅಂತ. ಅವನಿಗೆ ಟಾಯ್ಸ್ ಎಲ್ಲ ಸ್ವಲ್ಪ ಕೊಟ್ಟು ಬೆಡ್ ಮೇಲೆ ಇಟ್ಟಿದ್ದೆ. ಹಾಗೆ ಅಚ್ಚುನು ಮಿಡ್ಲಲ್ಲಿ ಬಂದು ಮಾತಾಡ್ಸ್ತಾ ಇದ್ಲು. ಹಾಗೆ ನಾನು ರೆಡಿ ಆಗ್ತಾಯಿದ್ದೆ. ರೆಡಿ ಅಂದರೆ ಏನಿಲ್ಲ, ಸುಮ್ಮನೆ ಮಾಯ್ಶ್ಚರೈಸರ್, ಸ್ವಲ್ಪ ಸನ್ಸ್ಕ್ರೀನ್, ಬಾಡಿ ಲೋಷನ್, ಹಾಗೆ ನಾರ್ಮಲ್ ಆಗಿ ರೆಡಿ ಆಗ್ತಾಯಿದ್ದೆ ಅಷ್ಟೇ. ಮತ್ತು ಏನು ಜಾಸ್ತಿ ರೆಡಿ ಆಗ್ತಾ ಇರಲಿಲ್ಲ. ಯಾಕಂದರೆ ಟ್ರಾವೆಲಿಂಗ್ ಮಾಡೋದ್ರಿಂದ ನಾನೇನು ರೆಡಿ ಆಗೋಲ್ಲ. ಟ್ರಾವೆಲಿಂಗ್ ಅಂತಲ್ಲ, ಕರ್ಣ ಹುಟ್ಟಿದ ಮೇಲೆ ನಾನು ಜಾಸ್ತಿ ರೆಡಿ ಆಗೋದು, ಮೊದಲಿನಷ್ಟು ರೆಡಿ ಆಗೋದು ಕಮ್ಮಿ ಮಾಡಿದ್ದೀನಿ ಅಂತ ಹೇಳ್ಬೋದು, ಅವನಿಗೆ ಟೈಮ್ ಹೋಗೋದ್ರಿಂದ. ಸೊ ಹಾಗೆ ರೆಡಿ ಆಗ್ತಾಯಿದ್ದೀವಿ. ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ವಿ. ಹಿಂದಿನ ದಿನವೇ ಮಾಡ್ಕೊತಾ ಇದ್ದೆ ನಾನು. ಯಾಕಂದರೆ ಮಗುನ ಕರ್ಕೊಂಡು ಹೋಗೋದ್ರಿಂದ ತುಂಬ ನಮಗೆ ಸ್ವಲ್ಪ ಜಾಸ್ತಿನೇ ಪ್ಯಾಕ್ ಇತ್ತು ಈ ಸಲ. ಫಸ್ಟ್ ಟ್ರಿಪ್ ಇದು ಕರ್ಣನ ಜೊತೆ ನಂದು ಮಂತ್ರಾಲಯ ಹೋಗ್ತಾ ಇರೋದು. ಒಂದು ಖುಷಿ ಅನ್ನೋದು, ಫಸ್ಟ್ ಟ್ರಿಪ್ ಇದ್ದು ಕರ್ಣ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನಗೂ ಆಸೆ ಇತ್ತು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಾವು ಇವತ್ತಿನ ತನಕ ನಾವು ಯಾರೂ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ. ಎಲ್ಲರದ್ದು ಫಸ್ಟ್ ಟೈಮ್ ಆಗಿತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು, ಇಲ್ಲಿ ನಾವು ಹೋಗ್ತಾ ಇರೋರೆಲ್ಲರೂ ಕೂಡ. ಅದಕ್ಕೋಸ್ಕರ ತುಂಬ ಖುಷಿ ಇದೆ. ಇದೊಂದು ಮೆಮೊರೇಬಲ್ ಟ್ರಿಪ್ ಕೂಡ ನನ್ನ ಮಗನ ಜೊತೆ ಫಸ್ಟ್. ಅದರಿಂದ ತುಂಬ ಎಕ್ಸೈಟೆಡ್ ಕೂಡ ಆಗಿದೆ. ಯಾಕಂದರೆ 3 ಮಂತ್ಸಿಂದ ಎಲ್ಲೂ ಹೋಗಿರಲಿಲ್ಲ. ಯಾಕಂದರೆ ಆವಾಗ ಕರ್ಣ ಹುಟ್ಟಿದಷ್ಟೆಲ್ಲ ಸ್ಟಾರ್ಟಿಂಗ್ ನಾವು ಎಲ್ಲೂ ಹೋಗ್ತಾ ಇರಲಿಲ್ಲ. ಒಂದೋ ಎರಡೋ ಸಲ ಎಲ್ಲೋ ಹೋಗಿರ್ಬೋದು ಇಲ್ಲಿ ಹತ್ತಿರ, ಬಿಟ್ಟರೆ ಹೊರಗಡೆನೇ ಹೋಗ್ತಾ ಇರಲಿಲ್ಲ ನಾನು ಸ್ಟಾರ್ಟಿಂಗೆಲ್ಲ. ಹೋಗಬಾರ್ದು ಕೂಡ ಅಲ್ಲ, ಹೋಗ್ಲಿಕ್ಕೆ ಆಗೋದು ಇಲ್ಲ. ಸೊ ಅದಕ್ಕೋಸ್ಕರ ಹೋಗದೆ ಮನೇಲಿ ಕೂತು ನಂಗೆ ಸ್ವಲ್ಪ ಬೋರ್ ಆಗಿತ್ತು. ನಾನು ಹೆಂಗಂದರೆ ಹೊರಗಡೆ ಹೋಗೋದು ಇದೆಲ್ಲ ಜಾಸ್ತಿ ಅಲ್ಲ ಫಸ್ಟಿಂದ. ಸೊ ಅದಕ್ಕೋಸ್ಕರ ಮನೇಲಿ ಕೂತು ಬೋರ್ ಆಗಿತ್ತು. ಇದು ಫಸ್ಟ್ ಟೈಮ್ ಒಂದು ಟ್ರಿಪ್ಪಿಗೆ ಹೋಗ್ತಾ ಇರೋದ್ರಿಂದ, ಟ್ರಿಪ್ ಅಂದರೆ ಅದೇ ನಾರ್ಮಲ್
ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಅದರಿಂದ ಒಂಥರ ಖುಷಿ ಆಗ್ತಾಯಿತ್ತು. ಹಾಗೆ ಊಟ ನಂದಾಗಿರಲಿಲ್ಲ, ಇವ್ರದ್ದೆಲ್ಲ ನಾನು ಊಟಕ್ಕೆ ಕೂತ್ಕೊಂಡು ಆ ದಿನ ಸಿಂಪಲ್ಲಾಗಿ ರಸಮ್ ವೆಜ್ ಮಾಡಿದ್ರು. ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೆ. ನೋಡ್ಬೋದು ಜಾಸ್ತಿ ಇದೆ ಇಲ್ಲಿ ಏನು ನಮ್ದು ಐಟಮ್ ಇಲ್ಲ, ಹೆಚ್ಚಿಲ್ಲ. ಕರ್ಣಂದೇ ಇದೆ, ಕರ್ಣನಿಗೋಸ್ಕರ ಇದೊಂದು ಟ್ರಾಲಿ ಅದೊಂದು ಟ್ರಾಲಿ, ಮತ್ತು ಅದು ಎಲ್ಲರದ್ದು ಸೇರಿ ಇಷ್ಟೇ ಇರೋದು ಬ್ಯಾಗು. ನಮ್ಮ ಮಾತ್ರ ಅಲ್ಲ, ಎಲ್ಲರದ್ದು ಇದೆ. ದೊಡ್ಡ ಟ್ರಾಲಿಯಲ್ಲಿ ಎಲ್ಲರದ್ದು ಇದೆ, ಚಿಕ್ಕದು ಪಾಪುದು ಆ ಥರ ಐಟಮ್ ಡಿವೈಡ್ ಮಾಡ್ಕೊಂಡಿದ್ವಿ. ನೋಡ್ಬೋದು ಅಂಕಲ್ ಬಂದಿದ್ದಾರೆ. ನಾನು ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಿ ಅವರಿಗೆ ಗೊತ್ತಿರ್ಬೋದು ಅಂಕಲ್ ಯಾರು ಅಂತ. ನಮ್ಮದೊಂದು ಒಬ್ಬರು ವೆಲ್ ವಿಷರ್ ಅಂತ ಹೇಳ್ಬೋದು, ಒಬ್ಬರು ಫ್ರೆಂಡ್ ಥರ ನಮಗೆ ಬೆಂಗಳೂರಲ್ಲಿ ಸಿಕ್ಕಿರೋ ಒಂದೊಳ್ಳೆ ಫ್ರೆಂಡ್, ವೆಲ್ ವಿಷರ್ ಅಂತ ಹೇಳ್ಬೋದು. ಅವರು ಕೂಡ ಇವತ್ತು ನಮ್ಮ ಜೊತೆ ಟ್ರಿಪ್ಪಲ್ಲಿ ಬರ್ತಾಯಿದ್ರು. ಅವ್ರು ಮಾತ್ರ ತುಂಬ ಸಲ ಹೋಗಿದ್ರು ಮುಂಚೆನೇ. ಸೊ ಅದಕ್ಕೋಸ್ಕರ ಮತ್ತು ಅವ್ರು ಬರ್ತೀನಿ ಅಂತ ಕೂಡ ಅಂದರು, ದೇವಸ್ಥಾನಕ್ಕೋಸ್ಕರ ಆಗಿರೋದ್ರಿಂದ. ನಿಮ್ಗೆ ಗೊತ್ತಿರ್ಬೋದು, ಏಜ್ ಆದವರಿಗೆಲ್ಲ ದೇವಸ್ಥಾನ ಅಂದರೆ ತುಂಬ ಇಷ್ಟ. ಬಟ್ ಅಂಕಲ್ಗೆ ಎಲ್ಲಿ ಹೋಗೋದಂದ್ರೂ ಇಷ್ಟೇ ನಮ್ಮ ಜೊತೆ. ಅವರು ಬರ್ತೀನಿ ಅಂದರು, ನಾವು ಕರೆದ್ವಿ ಅವ್ರನ್ನ ಬನ್ನಿ ಅಂತ. ಅವರು ಬರ್ತೀನಿ ಅಂದರು. ಅವ್ರು ಡೈಲಿ ನಮ್ಮ ಮನೆಗೆ ಬರೋದ್ರಿಂದ ಅವ್ರನ್ನ ಕರೆದ್ವಿ. ಬರ್ತೀನಿ, ನಾವು ಹಿಂಗೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಅವರು ಕೂಡ ಜಾಯ್ನ್ ಆಗ್ತೀನಿ ಅಂದರು. ಸೊ ಅದಕ್ಕೋಸ್ಕರ ಎಲ್ಲ ಜೊತೆಗೆ ಹೋಗ್ತಾ ಇದ್ದೀವಿ. ಇವಾಗ ಕ್ಯಾಬ್ ಬುಕ್ ಮಾಡಿದ್ವಿ. ಇದು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಬಂದಿರಲಿಲ್ಲ ಕ್ಯಾಬು, ಒಂದು ಸ್ವಲ್ಪ ಆ ಕಡೆ ಬ್ಯಾಕ್ ರೋಡಲ್ಲಿ ಬಂತು ಅದು, ಅವ್ರಿಗೆ ಲೊಕೇಶನ್ ಮಿಸ್ ಆಗಿ. ಸೊ ಅದರಿಂದ ನಾವೇ ಲಗೇಜ್ ಎಲ್ಲ ತೊಗೊಂಡು ಇಲ್ಲಿ ಬಂದ್ವಿ. ನಾವು ಎಕ್ಸೆಲ್ ಕ್ಯಾಬನ್ನೇ ಬುಕ್ ಮಾಡಿದ್ವಿ. ನಮಗೆ ಮೆಜೆಸ್ಟಿಕ್ಕಿಗೆ ಹೋಗಬೇಕಿತ್ತು, ಎಕ್ಸೆಲ್ ಕ್ಯಾಬನ್ನೇ ಬುಕ್ ಮಾಡಿದ್ವಿ. ಬಟ್ ಏನಾಗಿದೆ ಅಂದರೆ ಅದೇನೋ ಲಗೇಜ್ ಇಡೋದೇನೋ ಸ್ಪೇಸ್ ಇರಲಿಲ್ಲ. ನಮ್ಮದು ಲಗೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮತ್ತು ಪಾಪು ಬೇರೆ ಇರೋದ್ರಿಂದ ಏನು ಒಬ್ರಿಗೇನು ಸೀಟ್ ಸ್ವಲ್ಪ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ. ಅದಕ್ಕೆ ನನ್ನ ತಮ್ಮ ಏನಂದ, ನೀವು ಹೋಗಿರಿ ಈ ಕಾರಲ್ಲಿ ಎಲ್ಲರೂ, ನಾನು ಮೆಟ್ರೋದಲ್ಲಿ ಬರ್ತೀನಿ ಅಂತ ಅಂದ. ನಮ್ಮ ಮನೆ ಹತ್ರ ಮೆಟ್ರೋ ಇಲ್ಲ, ಬಟ್ ಇಲ್ಲಿ ಎಲ್ಚಿನಹಳ್ಳಿ ಅಥವಾ ಕೋಣಂಕುಂಟೆ ಅದು ನಮ್ಗೆ ಹತ್ತಿರ ಆಗೋ ಸ್ಟೇಷನ್ ಆಗಿರೋದ್ರಿಂದ ಅಲ್ಲಿಂದ ನಾನು ಬರ್ತೀನಿ, ನೀವು ಹೋಗಿರಿ. ಪಾಪು ಸ್ವಲ್ಪ ಸ್ಪೇಷಿಯಸ್ ಆಗಿ ಹೋಗಲಿ, ಪಾಪು ಇರೋದ್ರಿಂದ ಟಿಕೆಟ್ ಮಾಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ನಾವು ತುಂಬ ಟ್ರೈ ಮಾಡಿದ್ದೆ, ಹೋಗ್ಬೋದಿತ್ತು. ಬಟ್ ಲಗೇಜು ಮತ್ತು ಪಾಪು ಎಲ್ಲ ಇರೋದ್ರಿಂದ ಅವನು ಹೇಳ್ದ ನಾನು ಮೆಟ್ರೋದಲ್ಲೇ ಬರ್ತೀನಿ ಅಂತ. ಅದಕ್ಕೋಸ್ಕರ ಬಟ್ ಇದು ನಾವು ಮಾಡಿರೋದೇನು ಕಮ್ಮಿ ಅಲ್ಲ, 7 ಸೀಟರ್ ಏನೋ, ಇಲ್ಲಿ 3 ಬ್ಯಾಕಲ್ಲಿ 2 3 ಇದೆ, ಮುಂದ್ಗಡೆ ಒಂದು ಸೀಟು. ಬಟ್ ಅದು ಹಿಂದ್ಗಡೆ ಎಲ್ಲ ಲಗೇಜ್ ಆಯಿತು. ಅದು ಲಗೇಜ್ ಇಡ್ಲಿಕ್ಕೆ ಪ್ಲೇಸ್ ಇಲ್ಲದೆ ಇರೋದ್ರಿಂದ ಹಿಂದ್ಗಡೆ ಸೀಟಲ್ಲಿ ಲಗೇಜೇ ಇಟ್ವಿ, ಅಮ್ಮ ಕೂತಿರೋ ಪಕ್ಕದಲ್ಲಿ. ಆದ್ದರಿಂದ ನಮಗೆ ಸ್ಪೇಸ್ ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೋಸ್ಕರ ಜಾಸ್ತಿ ಬೇಡ, ಮತ್ತು ನಾವು ಅಡ್ಜಸ್ಟ್ ಕೊಳ್ಳೋಣ ಅಂತಲೇ ಅಂತ ಇದ್ವಿ, ಇವರೆಲ್ಲ ಅಮ್ಮ ಅಲ್ಲ. ಬಟ್ ನಾನು ಹೇಳಿದೆ ಇಲ್ಲ ಆಗಲ್ಲ, ತುಂಬ ಡಿಸ್ಕಂಫರ್ಟೇಬಲ್ ಆಗುತ್ತೆ, ಮತ್ತು ಅಲ್ಲಿ ತನಕ ಹೋಗ್ಬೇಕು. ಇನ್ನು ಮೆಜೆಸ್ಟಿಕ್ ಅಂದರೆ ನಮ್ಮ ಮನೆಯಿಂದ ಸುಮಾರು ದೂರನೇ ಆಗುತ್ತೆ, ಮತ್ತು ಬೇಡ. ಅವನು ಹೇಳ್ದೆ, ತಮ್ಮನು ಓಕೆ ಹೋಗ್ತೀನಿ ಅನ್ನೋದ್ರಿಂದ ಹೋದ. ಇದರಲ್ಲಿ ಹೋಗ್ತಾ ಇರುವಾಗ ಪಾಪುಗೆ ಏನಂದರೆ ಈ ಕಾರಲ್ಲಿ ಇವಾಗ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರೆಸೆಂಟ್ ವೀಡಿಯೋ ಮಾಡ್ತಾ ಈ ವಾಯ್ಸ್ ಅವರು ಕೊಡ್ತಾ ಇರೋ ದಿನದಲ್ಲೆಲ್ಲ ಈಗ ಬೈಕ್ ಅಭ್ಯಾಸ ಆಗಿದೆ. ಬಟ್ 3 ಮಂತ್ಸ್ ಇರುವಾಗೆಲ್ಲ ಬೈಕಲ್ಲಿ ಹೋಗ್ತಾ ಇರಲಿಲ್ಲ. ಬಟ್ ಬೈಕಲ್ಲಿ, ಕಾರಲ್ಲಿ ಏನರಲ್ಲದು ಔಟಿಂಗಿಗೆ ಹೋಗೋದಂದ್ರೆ ತುಂಬ ಇಷ್ಟ ಅವನಿಗೆ. ಏನು ಒಂಚೂರು ಅಳಲ್ಲ ಅವ್ನು ಹೊರಗಡೆ ಎಲ್ಲ ಹೋಗುವಾಗ, ತುಂಬ ಖುಷಿಪಟ್ಟು ಹೋಗ್ತಾನೆ. ಅದರಿಂದ ಆಟ ಆಡಿಸ್ಕೊಂಡು ಅವ್ನು ಕರ್ಕೊಂಡು ಬರ್ತಾಯಿದ್ವಿ. ನಾವು ಸ್ಟೇಷನ್ ತುಂಬ ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ 1.5 hour ಇರುವಾಗಲೇ ರೀಚ್ ಆಗಿದ್ವಿ. ಟ್ರೈನ್ ಆಲ್ರೆಡಿ ಇಲ್ಲಿ ಬಂದು ನಿಂತಿದೆಯಲ್ಲ, ಇದೇ ಟ್ರೈನ್ ಆಗಿತ್ತು ನಮ್ಮದು ಹೋಗೋದು. ಬೇಗನೆ ಬಂದಿರೋದ್ರಿಂದ ಕರ್ಣನ್ಗೆ ಹಾಲು ಕುಡಿಸ್ಲಿಕ್ಕೆ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಸ್ಟೇಷನಲ್ಲಿ ಹಾಲು ಕುಡಿಸ್ತಾ ಇದ್ವಿ, ಪ್ರಿಪೇರ್ ಮಾಡಿ ಅವನಿಗೆ ಈ ಥರ ಮಾಡಿ ಕುಡಿಸಿ. ನಾವು ಆ್ಯಕ್ಚುಲಿ ಯೂಶಲಿ ಅವನಿಗೆ ಈ ಥರ ಕುಡಿಸ್ಕೊಂಡೇ ಕುಡಿಸ್ತೀವಿ. ಬಟ್ ಆ ದಿನ ಅಲ್ಲಿ ಅಷ್ಟು ಸ್ಟೇಷನಲ್ಲಿ ಗೊತ್ತಿರ್ಬೋದು, ಸ್ವಲ್ಪ ಕ್ಲೀನ್ ಇರಲ್ಲ, ಅದಕ್ಕೋಸ್ಕರ ಈ ಥರನೇ ಕುಡಿಸ್ತಾ ಇದ್ದೆ. ಅವಳು ತುಂಬ ದೊಡ್ಡ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಅವಳು ಅಮ್ಮ ಇರೋದ್ರಿಂದ ನಂದು ಈ ಪ್ರೆಗ್ನೆನ್ಸಿ ಜರ್ನಿ, ನನ್ನ ಪೋಸ್ಟ್ ಪಾರ್ಟ್ರಮ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಹೋಗಿದೆ ಕೂಡ. ಸೊ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ. ನೋಡ್ಬೋದು ಇವಾಗ ಟ್ರೈನ್ ನಮ್ಮದು ಆಲ್ರೆಡಿ ಈ ಟ್ರೈನ್ ಬಂದು ನಿಂತಿತ್ತು. ನಾವು ಬಟ್ ಹತ್ತಿರಲಿಲ್ಲ, ಯಾಕಂದರೆ ಇವರು ಗಿರಿ ಎಲ್ಲ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ಬರ್ತೀವಿ ಅಂತ ಹೋದ್ರು, ಸಂಜೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ. ಮತ್ತು ನಾವು ಕೂಡ ಕರ್ಣನಿಗೆ ಫೀಡಿಂಗ್ ಎಲ್ಲ ಮಾಡಿಸ್ಕೊಂಡೆ ಹತ್ಬಿಡೋಣ ಅಂತ ಫೀಡಿಂಗ್ ಎಲ್ಲ ಮಾಡಿದೆ. ಸ್ವಲ್ಪ ಕುಡ್ದೆ, ಸ್ವಲ್ಪ ಬಿಟ್ಟಿದ್ದಾಗಿತ್ತು. ನಮ್ಮದು ಕಂಪಾರ್ಟ್ಮೆಂಟ್ ತುಂಬ ದೂರ ಇತ್ತು, ನಾವು ನಿಂತಿರೋ ಜಾಗದಿಂದ. ನಾವು ಅದಕ್ಕೆ ತುಂಬ ದೂರ ನಡ್ಕೊಂಡು ಹೋಗ್ಬೇಕಾಯ್ತು. ನಮ್ಮದು AC ಕೋಚ್ ಆಗಿರೋದ್ರಿಂದ ತುಂಬ ದೂರನೇ ಇತ್ತು. ಸೊ ಅದಕ್ಕೋಸ್ಕರ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನಮ್ಮ ಕರ್ಣ ಒಂಚೂರು ಡಿಸ್ಟರ್ಬ್ ಮಾಡಿರಲಿಲ್ಲ ನನಗೆ ಇಡೀ ಟ್ರಿಪ್ಪಲ್ಲಿ ಕೂಡ. ನಿಮಗೆ ಈ ಟ್ರಿಪ್ ವ್ಲಾಗ್ನ ನಾನು 1 2 3 ಯಾವ ಥರ ಬರುತ್ತೋ ಗೊತ್ತಿಲ್ಲ. ಇದು ಫಸ್ಟ್ ಪಾರ್ಟ್ ಹಾಕ್ತೀನಿ, ಸೆಕೆಂಡ್ ಅಂತೂ ಬಂದೇ ಬರುತ್ತೆ ಶೂರ್. ಸೆಕೆಂಡಲ್ಲೇ ಕಂಪ್ಲೀಟ್ ಆಗುತ್ತೆ, ಇಲ್ಲ ಥರ್ಡ್ ಪಾರ್ಟ್ ಬರುತ್ತಾ ನೋಡೋಣ. ಹೆಂಗಾಗುತ್ತೆ ಆ ಥರ ಮಾಡಿ ಫುಲ್ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಒಂದಾಯ್ತು, 1 ಪ್ಯಾಕೆಟ್ ಚಿಪ್ಸ್ ಖಾಲಿ ಮಾಡಿ 1 ಪ್ಯಾಕ್ ಚಿಪ್ಸ್ ತಿನ್ನೋ ಒಬ್ಳೆ ಅಲ್ಲ. 1 ಪ್ಯಾಕ್ ಚಿಪ್ಸ್ ಬಂದು ಇನ್ನೂ
ಟೈಮ್ ಎಷ್ಟು ಗೊತ್ತಾ? ಇನ್ನು 4 ಮುಕ್ಕಲ್ಲಿ ಟ್ರೈನ್ ನಮ್ಗೆ ಸ್ಟಾರ್ಟ್. ಡೋರಾ ಎಲ್ಲಿದ್ರು ಆಚೆ ಕಡೆ ಹೋಗ್ಲೇಬೇಕಲ್ಲ, ಈಗ ಎಸಂಗಿಲ್ವಲ್ಲ. ಸಿಗೋದ್ ಅಂಕಲ್ ಇಲ್ಲೇ ಕೆಳಗಡೆ ಹಾಕಿದ್ದೆ ಯಾರು ನಾವು ಇರೋರ್ಗು ಮೇಲತ್ತಿ ಮಲಗಿದ್ರು ಮಲಗಿ ಬೇಡಪ್ಪ, ನಾನ್ ಮೇಲೆ ಹತ್ತಲ್ಲ, ನನ್ನ ಕೆಳಗಡೆ ಇಲ್ಲಿಂದ ಸೀಟ್ ಸರಿ ಅಲ್ಲ ಕೂತ್ಕೊತೀವಿ. ನಾನು ಅವತ್ತು ಬಸ್ಸಲ್ಲಿ ಹಬ್ಬಿಗೆ ಹೇಳಿದೆ, ಬಂದ್ಬಿಟ್ಟು ಅವತ್ತು ಬೇಡ ಕುದೀತಿ, ಆಮೇಲೆ ಬರೋವಾಗ ನಾನು ಬಸ್ ಸೀಟಿಂಗ್ ಮಾಡ್ಕೊಂಡೆ ಬಂದಿದ್ದೆ. ಹೆಂಗ್ ಕಂಡೆ? ಏಳು ಎಷ್ಟತ್ತ? 490. ಕ್ಯಾಬಿಗೆ ಒಂದು 300 ಹತ್ತಿದ್ದಿತ್ತು, ಜಾಸ್ತಿ ಹತ್ತಿದ್ದಿತ್ತು. ನಾವು ಒಂದೇ ನಮ್ಗೆ 700 ರೂಪಾಯಿ ಅಷ್ಟೇ. 700 ಅಡ್ಜಸ್ಟ್ ಮಾಡೋದು ಕಷ್ಟ ಆಗ್ತಿದೆ. ನಂಗೆ ದೇವ್ರಣ್ಣ ಗೊತ್ತಿತ್ತು, ಅಡ್ಜಸ್ಟ್ ಆಗ್ತಿಲ್ಲ. ಇವ್ ಸಣ್ಣಕ್ಕೆ ಎಕ್ಸೆಲ್ ಸೈಜ್. ಸೊ ತಮ್ಮ ಕೂಡ ಬಂದು ರೀಚ್ ಆದ ಇವಾಗ. ಅವನಿಗೆ ಕೂಡ ಸ್ವಲ್ಪ ಫನ್ ಮಾಡ್ತಾ ಇದ್ವಿ. ಅಂದರೆ ಅಮ್ಮ ಎಲ್ಲ ಹೇಳ್ತಿದ್ದೆ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದಾಗಿತ್ತಂತ. ಬಟ್ ನಾನು ಹೇಳ್ತಾ ಇದ್ದೆ ಇಲ್ಲ, ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ತಮ್ಮನ ಚಿಕ್ಕ ಪಾಪು ಅಲ್ಲ, ದೊಡ್ಡವನೇ, ತುಂಬ ದಪ್ಪನೂ ಇದ್ದಾನೆ ಸ್ವಲ್ಪ. ಅದಕ್ಕೋಸ್ಕರ ನಾನು ಅವನಿಗೆ ಕಾಮಿಡಿ ಮಾಡ್ತಿದ್ದೆ, ಎಕ್ಸೆಲ್ ಸೈಜನ್ನ ಹೆಂಗೆ ಕರ್ಕೊಂಡು ಬರೋದು ಆ ಥರ ಇರ್ತಾರೆ ಅಂತ. ನಮ್ಮ ಮಧ್ಯೆಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಕೋಪ ಗಿಪ್ಪ ಎಲ್ಲ ಮಾಡ್ಕೊಳ್ಳೋದು ಆ ಥರ. ದಪ್ಪ ಅಂದರೆ ನಾವೆಲ್ಲ ಎಲ್ರಿಗೂ ಫನ್ ಮಾಡ್ತೀವಿ, ಡುಮ್ಮಿ ದಪ್ಪ ಹಂಗೆ ಹಿಂಗೆ ಅಂತ ನನಗೆ ಹಾಗೆ. ಸೊ ಅದೇ ಕಾಮಿಡಿ ಮಾಡಿಕೊಂಡು ನಾವು ಹೊರಡ್ತಾ ಇದ್ವಿ. ನಾವು ಆಲ್ಮೋಸ್ಟ್ ಬೇಗನೆ 1 ಅವರ್ ಮುಂಚೆನೇ ಟ್ರೈನ್ ಒಳಗಡೆ ಬಂದು ಕೂತಿದ್ವಿ. ನಾವು ತುಂಬ ಬೇಗ ಬಂದಿದ್ವಿ, ಯಾಕಂದರೆ ಪಾಪು ಇರೋದ್ರಿಂದ ರಿಸ್ಕ್ ತೊಗೊಳೋದು ಬೇಡ ಅಂತ ನಾವು ಬೇಗ ಬಂದಿದ್ವಿ. ಯಾಕಂದರೆ ಎಲ್ಲರೂ ಟ್ರೈನ್ ಮಿಸ್ ಆಯ್ತಂದರೆ ನಾವೇ ಇದ್ದರೆ ಹೆಂಗಾದರೂ ಹೋಗ್ಬೋದು. ಬಟ್ ಕರ್ಣನ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಇವತ್ತಿನ ತನಕ ಅವನಿಗೆ ಬಸ್ಸಲ್ಲಿ ಎಲ್ಲೂ ಟ್ರಾವೆಲ್ ಮಾಡಿಸ್ಲಿಲ್ಲ, ಇವತ್ತಿನ ತನಕನೂ ಕೂಡ. ನಾವು ಒಂದು ಸಲ ಇದಾದಮೇಲೆ ಇನ್ನೊಂದು ಸಲ ಊರಿಗೆ ಹೋಗಿ ಬಂದ್ವಿ, ಕರ್ಣ 6 ಮಂತ್ ಇರುವಾಗಲೂ. ಆವಾಗಲೂ ಕೂಡ ನಾವು ಟ್ರೈನಲ್ಲೇ ಹೋಗಿ ಬಂದಿರೋದು. ನಮಗೆ ಇನ್ನೂ ಅವನಿಗೆ ಬಸ್ಸಲ್ಲೆಲ್ಲ ಕಂಫರ್ಟೇಬಲ್ ಇಲ್ಲ. ಸ್ವಲ್ಪ ಅವನಿಗೆ ಈ ಪ್ಯಾಕ್ಡ್ ಗಾಡಿ ಇಷ್ಟ ಆಗಲ್ಲ, ಸ್ವಲ್ಪ ಅಂದರೆ ಫ್ರೀ ಆಗಿರಬೇಕು. ಈ ಥರ ಅವನೇ ನೈಟ್ ಮಲಗುವಾಗೆಲ್ಲ ಓಡಾಡಿಸ್ತಾ ಇರಬೇಕು. ಬಟ್ ನಮ್ಮ ಟ್ರೈನಿಗೆ 4 ಗಂಟೆನೋ 4:15 ಇರೋದ್ರಿಂದ ನಾವು ಮಂತ್ರಾಲಯಕ್ಕೆ ನಿಯರ್ಲಿ 11:30 ನೈಟ್ ರೀಚ್ ಆಗ್ತಾಯಿದ್ವಿ. ಅದಕ್ಕೋಸ್ಕರ ನಮ್ಮ ನೈಟ್ ಇಲ್ಲಿ ಸ್ಪೆಂಡ್ ಮಾಡಬೇಕಾಗಿದ್ದೇನೂ ಇರಲಿಲ್ಲ. ನಾವು ಈವ್ನಿಂಗ್ ಟ್ರೈನ್ ತೊಗೊಂಡಿದ್ವಿ, ಯಾಕಂದರೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ನೈಟ್ ಟ್ರೈನಿಂದ ಆ ಟೈಮಲ್ಲಿ. ಅದಕ್ಕೋಸ್ಕರ ನಾವು ಈವ್ನಿಂಗ್ ಟ್ರೈನ್ ಮಾಡಿದ್ವಿ. ಕರ್ಣ ಸ್ವಲ್ಪ ಹೊತ್ತಲ್ಲೇ ಮಲ್ಕೊಂಡ್ಬಿಟ್ಟ ಟ್ರೈನ್ ಹತ್ತಿದ ಕೂಡಲೇ. ನಾನು ಅವನ ಜೊತೆ ಮಲ್ಕೊಂಡೆ, ಯಾಕಂದರೆ ಮನೇಲಾದರೆ ಕಾಟ್ ಫುಲ್ಲು ಇದಿತ್ತು, ಇಲ್ಲಿ ಸೇಫ್ಟಿ ಇಲ್ಲಲ್ಲ, ಕೂತ್ಕೊಂಡು ಅವನು ಬಿದ್ದರೆ ಅಂತ ಭಯ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅವನ ಜೊತೆ. ಹಾಗೆ ನನಗೂ ಕೂಡ ಟಯರ್ಡ್ ಆಗಿತ್ತು, 1-2 ಡೇಸಿಂದ ಪ್ಯಾಕಿಂಗು ಅದು ಇದು ಅಂತೆಲ್ಲ ಮಾಡ್ತಾಯಿದ್ನಲ್ಲ, ಅದಕ್ಕೋಸ್ಕರ. ಒಂದು ಬೆಸ್ಟ್ ಪಾರ್ಟ್ ಅಂದರೆ, ನೀವು ಎಲ್ಲಾದರೂ ಹೋಗೋದಿದ್ರೆ ಈವ್ನಿಂಗ್ ಟ್ರೈನೇ ತಗೊಳ್ಳಿ. ಯಾಕಂದರೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿರೋ ವ್ಯೂಸ್ ಸಿಗುತ್ತೆ ನಮಗೆ. ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೋಗೋ ಇದರಲ್ಲಿ ರೂಟಲ್ಲಿ ನನಗೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಟ್ರೈನಲ್ಲಿ. ಅಂದರೆ ತುಂಬ ಚೆನ್ನಾಗಿತ್ತು ವ್ಯೂಸ್ ಎಲ್ಲ ನೋಡಿಕೊಂಡು. ಮತ್ತು ನಾವು ಟ್ರೈನ್ ಹತ್ತಿ ಸ್ವಲ್ಪ ಹೊತ್ತಲ್ಲೇ ಅಂದರೆ ನಂಗೆ ಕರೆಕ್ಟ್ ನೆನ್ಪು ಬರ್ತಾಯಿಲ್ಲ, ಮೋಸ್ಟ್ಲಿ 1 ಅವರಲ್ಲೇ ಮಳೆ ಕೂಡ ಸ್ಟಾರ್ಟ್ ಆಯಿತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ AC ಟ್ರೈನ್ ಆಗಿರೋದ್ರಿಂದ ಒಳಗಡೆ ಚಿಲ್ಲಾಗಿ ತುಂಬ ಕೋಜಿಯಾಗಿ ತುಂಬ ಚೆನ್ನಾಗಿತ್ತು. ನಮಗೆ ಟ್ರಾವೆಲ್ ಒಂಚೂರು ಕಷ್ಟ ಅನ್ನಿಸ್ಲಿಲ್ಲ, ಮತ್ತು ಒಂಚೂರು ಟಯರ್ಡ್ ಅನ್ನಿಸ್ಲಿಲ್ಲ. ತುಂಬ ಆರಾಮಾಗಿತ್ತು ಟ್ರಾವೆಲ್. ಇನ್ನೊಂದು ಸಲ ಹೋಗೋಣ ಅಂತ ಅನ್ನೋಷ್ಟು ತುಂಬ ಚೆನ್ನಾಗಿತ್ತು ನಮ್ಮ ಟ್ರಾವೆಲ್ ಆಯಿತು. ಹೋಗಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಂತ್ರಾಲಯದಲ್ಲಿ ಕೂಡ ನಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಏನು ಒಂಚೂರು ಕಷ್ಟ ಅನ್ನಿಸ್ಲಿಲ್ಲ. ಪಾಪು ತೊಗೊಂಡು ಹೋಗಿದ್ವಿ ನಾವು 3 ಮಂತ್ಸ್, ಆದರೂ ಕೂಡ ಎಲ್ಲೂ ಕೂಡ ಒಂಚೂರು ಕಷ್ಟ ಆಗದೆ ಆರಾಮಾಗಿ ಹೋಗಿ ಬಂದ್ವಿ. ಸೊ ನೋಡ್ಬೋದು, ಇಲ್ಲ ಗಿರಿ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಇದೇನಂದರೆ ಡೇ ಟ್ರೈನ್ ಅಲ್ಲ, ಸ್ವಲ್ಪ ಖಾಲಿ ಇತ್ತು ಸ್ವಲ್ಪ ಎಲ್ಲ ಕಡೆ. ನಾವು ಎಲ್ಲಿ ಬೇಕಾದರೂ ಕೂತ್ಕೊತಾ ಇದ್ವಿ. ಅದ್ರಲ್ಲಿ ನಮ್ಮ ಸೀಟ್ ಅಲ್ಲೊಂದು ಇಲ್ಲೊಂದು ಇತ್ತು ಆ ಕಡೆ, ಮತ್ತು ಈ ಕಂಪಾರ್ಟ್ಮೆಂಟಲ್ಲೇ 4 ಇತ್ತು ನಾವಿರೋದ್ರಲ್ಲೇ. ಸೊ ಅದಕ್ಕೋಸ್ಕರ ಎಲ್ಲ ಕಡೆ ನಾವು ಹೋಗಿ ಎಂಜಾಯ್ ಮಾಡ್ತಾಯಿದ್ವಿ. ನೋಡ್ಬೋದು, ಮಳೆ ಬಂದಿರೋದು ಕೂಡ ನಾನೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಅದಾದಮೇಲೆ ಮತ್ತು ಕರ್ಣನ ಕೋಳಿ ನಿದ್ದೆ ಸ್ವಲ್ಪ ಟೈಮಿಗೆ ಎದ್ಬಿಡ್ತಾನೆ. ಮತ್ತೊಂದೇನಂದ್ರೆ ಅವ್ನಿಗೆ ಡಿಸ್ಟರ್ಬೆನ್ಸ್ ಇದೆ, ಎದ್ಬಿಡ್ತಾನೆ. ಅವನಿಗೆ ಈ ಥರ ಬೆಳಕಲ್ಲೆಲ್ಲ ನಿದ್ದೆ ಮಾಡಿ ಅಭ್ಯಾಸ ಇಲ್ಲ. ಅವನಿಗೆ ತುಂಬ ಕತ್ಲು ಮಾಡಿ ನಿದ್ದೆ ಮಾಡಿಸ್ತಾಯಿದ್ದೆ ನಾನು ಫಸ್ಟಿಂದನೂ. ಸೊ ಅದಕ್ಕೋಸ್ಕರ ಅವ್ನು ಜಾಸ್ತಿ ನಿದ್ದೆ ಬೇಗ ಮಾಡಲೇ ಇಲ್ಲ, ಎದ್ಬಿಟ್ಟ. ಮತ್ತು ಟ್ರೈನಲ್ಲಿ ಗೊತ್ತಲ್ಲ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಜನ, ಸೌಂಡ್ ಅದರಿಂದ.
6:10 ಆಗಿದೆ ಈಗ ಟೈಮ್ ನೋಡ್ಬೋದು. ಈ ಟೈಮಲ್ಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೆ ಇದು. ಆವಾಗ ಹಾಲು ಕುಡಿತಾ ಇದ್ದ ಅವನು. ಒಂದು ಬೆಸ್ಟ್ ಏನಂದರೆ ನಾನು ಯಾರಿಗಾದ್ರೂ ಈ ಥರ ಬೇಬಿ ಇಟ್ಕೊಂಡು ಟ್ರಾವೆಲ್ ಮಾಡೋರಿಗೆ ಅಡ್ವೈಸ್ ಮಾಡೋದೇನೆಂದರೆ 6 ಮಂತ್ ಒಳಗಡೆನೇ ಹೋಗಿಬಿಡಿ. ಬೆಸ್ಟ್ ಅಂದರೆ ಬೆಸ್ಟೇ. ಯಾಕಂದರೆ ಮಕ್ಕಳು ಖಾಲಿ ಬ್ರೆಸ್ಟ್ ಫೀಡಿಂಗ್ ಅಥವಾ ಬಾಟಲ್ ಫೀಡಿಂಗ್ ಖಾಲಿ ಮಿಲ್ಕಲ್ಲೇ ಇರ್ತಾರೆ. ಆ ಟೈಮಲ್ಲಿ ನಿಮಗೆ ಕುಕ್ ಮಾಡು, ಅವರಿಗೇನೋ ತಿನ್ನಿಸು, ಇದ್ರದ್ದೆಲ್ಲ ಟೆನ್ಷನ್ ಇರೋಲ್ಲ. ನಾನು ಅದೇ ಅನ್ಕೊತಾ ಇದ್ದೆ, ಇವಾಗ ಕರ್ಕೊಂಡು ಹೋಗಿದ್ರೆ ಮಾತ್ರ ಅವನಿಗೆ ಈಗ ಸಾಲಿಡ್ ಸ್ಟಾರ್ಟ್ ಆಗಿದೆಲ್ಲ, ಇವಾಗ ಕರ್ಕೊಂಡು ಹೋಗಿದ್ರೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು. ಕಷ್ಟ ಅಂದರೆ ಫುಡ್ ಮಾಡು 3-4 ಟೈಮ್ 5 ಟೈಮ್ಸ್ ಹತ್ರ ತಿನ್ನಿಸ್ಬೇಕಾಗುತ್ತೆ, ಫೀಡಿಂಗ್ ಪ್ಲಸ್ ಅದು ಇದು ಅಂತ ಕಷ್ಟ ಆಗೋದು. ಬಟ್ ಆ ಟೈಮಲ್ಲಿ ನಂಗೆ ತುಂಬ ಈಸಿ ಆಯಿತು. ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಅನ್ಬೋದು. ಖಾಲಿ ಫೀಡಿಂಗ್ ಇತ್ತಷ್ಟೇ. ಆ 3 ಮಂತ್ಸಲ್ಲೇ ನಾನೇನು ಇದು ನೀವು ಎಣಿಸ್ಕೋಬೋದು 3 ಮಂತ್ಸಲ್ಲೇ ಬಾಟಲ್ ಫೀಡಿಂಗ್ ಮಾಡ್ತಾಯಿದ್ದಾಳೆ ಅಂತ. ನಾನು ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಬಾಟಲ್ ಫೀಡಿಂಗ್ ಮಾಡ್ತಾಯಿದ್ದೆ. ಯಾಕಂದರೆ ಟ್ರೈನಲ್ಲಿ ನಂಗೆ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ನಾನು ನೈಟಲ್ಲೆಲ್ಲ ಅವನಿಗೆ ಬ್ರೆಸ್ಟ್ ಫೀಡೇ ಕೊಡ್ತಾಯಿದ್ದೆ. ಅವನಿಗೆ ಆ ಡೇ ಆಗಿರೋದ್ರಿಂದ ಎಲ್ಲ ಓಡಾಡ್ತಾ ಇರೋದ್ರಿಂದ ನಾನು ಒಂದು ಸಲ ಬಾಟಲ್ ಫೀಡಿಂಗ್ ಕೊಟ್ಟಿದ್ದೆ ಅಷ್ಟೇ. ಮತ್ತು ಅದೇ ಬಿಟ್ಟರೆ ಖಾಲಿ ಬಾಟಲ್ ಫೀಡಿಂಗ್ಗೆ ಅವನಿಗೆ ಆ ಟೈಮಲ್ಲಿ ನಾನು ಕೊಡ್ತಾ ಇರಲಿಲ್ಲ. ಅದೊಂದು ಇನ್ಫಾರ್ಮೇಷನ್ ಕೊಡ್ತಾ ಇರೋದಷ್ಟೇ. ನಾನು 2 ಫೀಡಿಂಗ್ ಅಭ್ಯಾಸ ಮಾಡಿದ್ದೆ ಅವನಿಗೆ. ಬಾಟಲಲ್ಲಿ ಯಾಕಂದರೆ ನಾನು ಬ್ರೆಸ್ಟ್ ಫೀಡನ್ನೇ ಬಾಟಲಲ್ಲಿ ಕೂಡ ಕೊಡ್ತಾಯಿದ್ದೆ ಅವನಿಗೆ 3 ಮಂತ್ಸಿಂದನೇ ಸ್ವಲ್ಪ ಅಭ್ಯಾಸ ಮಾಡ್ತಾಯಿದ್ದೆ. ಅವ್ನು ಬಾಟಲಲ್ಲಿ ಕೂಡ ಅಭ್ಯಾಸ ಆಗಲಿ, ಈ ಥರ ಟ್ರಾವೆಲಿಂಗಲ್ಲೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಆವಾಗಿಂದ ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇದಾದಮೇಲೆ ನಾನು ಡ್ರೆಸ್ ಕೂಡ ಚೇಂಜ್ ಮಾಡ್ತೀನಿ ನಾನು. ಯಾಕಂದರೆ ನಾನು ಪ್ಯಾಂಟ್ ಇದು ಹಾಕಿದ್ನಲ್ಲ, ಸ್ವಲ್ಪ ಕೈ ಫುಲ್ ಹ್ಯಾಂಡೆಲ್ಲ ಕ್ಲೋಸ್ ಆಗ್ತಾ ಇರಲಿಲ್ಲ. ನಾನು ಅದೇನೋ ಅಂತ ಟೆಡಿ ಬೇರ್ ಥರದ್ದು ಹಾಕಿದ್ನಲ್ಲ, ಅದು ಫುಲ್ ಸೆಕೆ ಒಂಥರ ಜಾಸ್ತಿ ಆಗ್ತಾಯಿತ್ತು. ಮತ್ತೊಂದು ಆ ಟಿ ಶರ್ಟ್ ಪ್ಯಾಂಟ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು, ಚಳಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದು 2 ಬೇಡ ಅಂತ ತೆಗೆದು ರಾಂಪರ್ ಹಾಕಿದೆ. ಆವಾಗ ಸ್ವಲ್ಪ ಓಕೆ ಅನಿಸ್ತು. ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿದ್ದೆ ಅವನಿಗೆ ಟ್ರೈನಲ್ಲೇ ಸಂಜೆನೇ. ಅದಾದಮೇಲೆ ನಾವು 11-11:30 ರೀಚ್ ಆಗೋದ್ರಿಂದ ನಂಗೆ ಗೊತ್ತಿತ್ತು, ಅಂದರೆ ನಮ್ಗಲ್ಲಿ ಊಟ ಎಲ್ಲ ನೈಟ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗೋದಲ್ಲ. ಸ್ವಲ್ಪ ಅಂಕಲ್ ಹೇಳ್ತಿದ್ದು ಇರ್ಬೋದಿಲ್ಲ ಅಂತ. ಅವರು ಸ್ವಲ್ಪ ಸುಮಾರು ಟೈಮ್ ಆಗಿತ್ತು ಹೋಗಿ, 10 ಇಯರ್ಸ್ ಬ್ಯಾಕ್ ಹೋಗಿದ್ದು, ಅದ್ರ ಮೇಲೆ ಹೋಗಿರಲಿಲ್ಲ ಅವರು. ಅದಕ್ಕೋಸ್ಕರ ನಾವು ಯಾವುದಕ್ಕೂ ಇರಲಿ ಅಂತ ಮನೆಯಿಂದನೇ ಚಪಾತಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಚಪಾತಿ ಮಾತ್ರ ಮಾಡಿದ್ವಿ, ಬಟರ್ ತೊಗೊಂಡು ಬಂದಿದ್ವಿ ಚಪಾತಿ ಜೊತೆ. ಟ್ರೈನಲ್ಲೇ ಮತ್ತು ಊಟ ಕೂಡ ಬಂತಲ್ಲ, ಅದನ್ನು ನಾವು ತಗೊಂಡಿರಲಿಲ್ಲ. ಚಪಾತಿ ಮತ್ತು ಇದನ್ನೇ ತಿಂದ್ವಿ ಖಾಲಿ ಎಲ್ಲರೂ ಸ್ವಲ್ಪ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಎಲ್ಲರೂ. ಅದಾದಮೇಲೆ ನಾವು ರೀಚ್ ಆದ್ವಿ. ನಂಗೆ ಇವಾಗ ಕರೆಕ್ಟ್ ನೆನಪತ್ತಿಲ್ಲ, ಬರ್ತಾಯಿಲ್ಲ. 11-11:30ಗೆ ರೀಚ್ ಆದ್ವೇನೋ ನಾವು. ಅದಾದಮೇಲೆ ಇಲ್ಲಿಂದ ಶೇರಿಂಗ್ ಆಟೋ ಇದು. ಬಟ್ ನಮ್ಮದು ಫುಲ್ ಎಲ್ಲರೂ ಒಂದೇ ಆಟೋದಲ್ಲಿ ಬಂದ್ವಿ ನಾವು. ಎಲ್ಲರೂ ಒಟ್ಟು ಸೇರಿ ಒಂದು ಆಟೋದಲ್ಲಿ ಹೋಗ್ತಾಯಿದ್ವಿ, ನೋಡ್ಬೋದು. ಇದಾದಮೇಲೆ ನಾವು ರೂಮ್ ರೀಚ್ ಆಗ್ತೀವಿ. ರೂಮ್ ರೀಚ್ ಆಗಿರೋದು ಅದಾದಮೇಲೆ ಏನೆಲ್ಲ ಆಯಿತು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.